ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇದೆ. ಯಾವ ಪ್ರಮಾಣದಲ್ಲಿ ಅನ್ನೋದನ್ನ ಕೂಡ ದಿನೇ ದಿನೇ ಅಪ್ಡೇಟ್ಸ್ ಅನ್ನು ನೀಡ್ತಾನೆ ಇದೀವಿ. 6 ರಿಂದ 7 ಸಾವಿರ ಕೇಸ್ಗಳು ಅಲ್ಲಿ ವರದಿ ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಆ ಗಡಿ ಭಾಗದ ರಾಜ್ಯಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಅಂದ್ರೆ ನೆರೆ ರಾಜ್ಯಗಳು, ಈ ಕರ್ನಾಟಕ ಎಲ್ಲ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ಅದರಲ್ಲೂ ಸ್ಪೆಷಲಿ ಗಡಿ ಭಾಗದ ಜಿಲ್ಲೆಗಳು ಅಂದ್ರೆ ಬೆಳಗಾವಿ ಆಗಿರ್ಬೋದು, ಕಲಬುರಗಿ, ಯಾದಗಿರಿ, ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅಲ್ಲಿನ ಭಾಗದ ಜನ. ಆದ್ರೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾನೆ ಇಲ್ಲ. ಗಡಿ ಜಿಲ್ಲೆಗಳಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ಸರ್ಕಾರದ ಆದೇಶವನ್ನ ಸರ್ಕಾರಿ ಸಿಬ್ಬಂದಿನೇ ನೆಟ್ಟಗೆ ಪಾಲಿಸ್ತಾ ಇಲ್ಲ. ಇನ್ಯಾವ ನೈತಿಕತೆ ಇದೆ ಜನರನ್ನು ಪಾಲಿಸಿ ಅಂತ ಹೇಳಿದಕ್ಕೆ? ಇವರಿಗೆ ಮಾಸ್ಕ್ ಧರಿಸದೆ ಸಾರಿಗೆ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಸಿಬ್ಬಂದಿಗೆ ಮಾಸ್ಕ್ ನೀಡ್ತಾ ಇಲ್ಲ ಸಂಸ್ಥೆಯ ಅಧಿಕಾರಿಗಳು. ಸಂಸ್ಥೆ ನೀಡ್ತಾ ಇಲ್ಲ ಅಂತ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಸಂಸ್ಥೆ ಕೊಡುತ್ತೋ ಬಿಡುತ್ತೋ, ಅವ್ರು ಯಾವ್ದ್ಯಾವ್ದ್ರಲ್ಲಿ ದುಡ್ಡು ಹೊಡಿಲಿಕ್ಕೆ ಸಾಧ್ಯನೋ ಅದೆಲ್ಲದರಲ್ಲೂ ಕೂಡ ಹೊಡ್ಕೊಂಡು ಕೂತಿರ್ತಾರೆ. ನೀವು ಮೊದಲು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ. ಯಾಕೆಂದ್ರೆ ನೀವು ನೂರಾರು ಜನರ ಸಂಪರ್ಕದಲ್ಲಿ ಇರ್ತೀರಾ. ಸೊ ಹೀಗಾಗಿ ನಿಮ್ಮ ಆರೋಗ್ಯದ ಜೊತೆಗೆ ಅಲ್ಲಿ ಬರುವಂಥ ಬೇರೆ ಜನರ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವೇ ಮಾಸ್ಕ್ ತಗೊಂಬನ್ನಿ. ಅವ್ರ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡು ಬಂದಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಸಾಮಾಜಿಕ ಅಂತರ ಪಾಲನೆ ಮಾಡ್ತಾ ಇಲ್ಲ ಸಾರ್ವಜನಿಕರು ಕೂಡ. ಇನ್ನೊಂದು, ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಮಾಡದೆ ನಿಷ್ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಸ್ಯಾನಿಟೈಸರ್ ಕಲ್ಪಿಸದೆ ನಿರ್ಲಕ್ಷ್ಯ. ಸ್ಟಾರ್ಟಿಂಗ್ ಹಂತದಲ್ಲಿ 50% ಸೀಟ್ ಅಂತ ಮಾಡಿದ್ರು. ಸೊ ಮಧ್ಯದಲ್ಲೆಲ್ಲ ಖಾಲಿ ಬಿಡೋರು, 2 ಸೀಟ್ ಇದ್ದ ಕಡೆ ಒಬ್ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡೋರು. ಈಗ ಅವೆಲ್ಲ ದೂರ ಆಗಿದೆ. ಸ್ಯಾನಿಟೈಸೇಷನ್ ಇಲ್ಲ, ಮಾಸ್ಕೇ ನೆಟ್ಟಿಗೆ ಹಾಕಲ್ಲ. ಇನ್ನು ಸ್ಯಾನಿಟೈಸೇಷನ್ ಎಲ್ಲ ಆಗ್ತದೆ. ಈ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಕೊರೋನಾ ಕಡಿವಾಣ ಹಾಕಲು ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದೆ. ಆದ್ರೆ ನಾವು ಈಗ ಖುದ್ದು ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಖುದ್ದು ನೋಡಬಹುದು. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೋವಿಡ್ ತಡೆಗೆ ಸಾಕಷ್ಟು ಮುಂಜಾಗ್ರತೆ ವಹಿಸಿದೆ ಅಂತ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ, ಮತ್ತು ಅದೇ ರೀತಿಯಾಗಿ ಖುದ್ದು ಡಿಎಚ್ ಅವರು ಕೂಡ ಹೇಳ್ತಾರೆ. ಆದ್ರೆ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಂತ ಯಾವುದೇ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಂಡಿಲ್ಲ. ಅದೇ ರೀತಿಯಾಗಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು. ಇಲ್ಲಿ ಪ್ರಮುಖವಾಗಿ ಈಶಾನ್ಯ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಅದೇ ರೀತಿಯಾಗಿ ಪ್ರಯಾಣಿಕರು ಕೂಡ ಯಾರು ಕೂಡ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಏನು ಚಾಲಕರು ಮತ್ತು ನಿರ್ವಾಹಕರು ಕೂಡ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರ ಕೂಡ ಕಾಪಾಡಬೇಕು. ಆದ್ರೆ ಇಲ್ಲಿ ನಾವು ನೋಡಬಹುದು, ಈಗ ಎಲ್ಲೇ ಒಂದ್ ಕಡೆ ನೆರೆಯ ಮಹಾರಾಷ್ಟ್ರದಲ್ಲಿ ಕೂಡ ಈಗ ಕೊರೋನಾ ಅಲೆ 2ನೇ ಅಲೆ ಏನು ಆರಂಭವಾಗಿದ್ದು, ನೆರೆ ಮಹಾರಾಷ್ಟ್ರದಿಂದ ಮತ್ತೆ ನಮ್ಮ ಯಾದಗಿರಿ ಜಿಲ್ಲೆಗೆ ಕೂಡ ನಿತ್ಯವೂ ಮಹಾರಾಷ್ಟ್ರದಿಂದ ಪ್ರಯಾಣಿಕರು ಕೂಡ ಬರ್ತಾರೆ. ಆದ್ರೆ ಈಗಲೇ ಜಿಲ್ಲಾಡಳಿತ ಕೂಡ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಆದ್ರೆ ಪ್ರಮುಖವಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಖುದ್ದು ಇಲ್ಲಿ ನಾನು ರಿಯಾಲಿಟಿ ಚೆಕ್ ಮಾಡಿದಾಗ ನಾವು ನೋಡಬಹುದು, ಯಾರು ಕೂಡ ಏನಂತಂದ್ರೆ ಬಹುತೇಕವಾಗಿ ಮಾಸ್ಕ್ ಕೂಡ ಧರಿಸ್ತಾ ಇಲ್ಲ ಮತ್ತು ಅದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಕಾಪಾಡ್ತಾ ಇಲ್ಲ. ಹೀಗಾಗಿ ಈಗಲೇ ಸಾರಿಗೆ ಸಂಸ್ಥೆಯು ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಯಿತು. ಮತ್ತು ಇಲ್ಲಿ ಯಾವುದೇ ನಿಯಮಗಳನ್ನು ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ, ಜನರು ಮಾಡ್ತಾ ಇಲ್ಲ, ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಜನರ ನಿಷ್ಕಾಳಜಿ ಮತ್ತು ಇಲ್ಲಿನ ಸಿಬ್ಬಂದಿಗಳ ನಿಷ್ಕಾಳಜಿಯಿಂದ ಮತ್ತೆ ಯಾದಗಿರಿ ಜಿಲ್ಲೆ ಜನರಿಗೆ ಮತ್ತೆ ಎಲ್ಲೇ ಒಂದ್ ಕಡೆ ಕೊರೋನಾ ಆತಂಕ ಕೂಡ ಕಾಡ್ತಾ ಇದೆ. ಹೀಗಾಗಿ ನಾವು ಖುದ್ದು ಯಾರು ಕೂಡ ಇಲ್ಲಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ, ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ರೆ ನೋಡಬಹುದು. ಯಾಕಂದ್ರೆ ಚಾಲಕರು ಕೂಡ ಇಲ್ಲ, ನಿರ್ವಾಹಕರು ಕೂಡ ಟೆಸ್ಟಿಂಗ್ ಮಾಡ್ತಾ ಇದ್ರ ಅಂತ ಹೇಳಿದ್ರು ಇಲ್ಲಿ ಏನು ಕಾಣ್ ಬರ್ತಾ ಇಲ್ಲ. ಆಮೇಲೆ ಮಾಸ್ಕ್ ಧರಿಸ್ತಾ ಇಲ್ಲ, ಸಿಬ್ಬಂದಿಗಳು ಧರಿಸ್ತಾ ಇಲ್ಲ. ಇನ್ನ ಪ್ರಯಾಣಿಕರಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ದಲ್ಲಿ ನೋಡ್ಬೇಕಾದ್ರೆ ಸಿಬ್ಬಂದಿಗಳ ಹತ್ರನೇ ಮಾಸ್ಕ್ಗಳಿಲ್ಲ, ಕೆಲವು ಪಾಲನೆಗಳು ಮಾಡ್ತಾ ಇಲ್ಲ. ಈಗಲೇ ಜಿಲ್ಲಾಡಳಿತ ಜಿಲ್ಲೆಯ 3 ಕಡೆ ಏನು ಟೆಸ್ಟ್ ಕೇಂದ್ರಗಳನ್ನು ಆರಂಭ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರೆ, ಆದ್ರೆ ಯಾವುದೇ ಟೆಸ್ಟ್ ಕೇಂದ್ರಗಳನ್ನು ಕೂಡ ಆರಂಭ ಮಾಡಿಲ್ಲ ಮತ್ತು ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೋವಿಡ್ ಕಡಿವಾಣ ಹಾಕಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.